ದರ್ಶನ್ ಮೊಬೈಲ್ನಲ್ಲೂ ಕೂಡ ಭಯಾನಕ ಮರ್ಡರ್ ಮಿಸ್ಟ್ರಿ ಬಯಲಾಗಿದೆ. ಐಫೋನ್ 15 Pro ಅನ್ನ ಆರೋಪಿ ದರ್ಶನ್ ಬಳಸ್ತಾ ಇದ್ರು. ಪವಿತ್ರ ಗೌಡ ಹೆಸರನ್ನ ದರ್ಶನ್ 3 ರೀತಿಯಲ್ಲಿ ಸೇವ್ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಪವಿ PAVI, ಇನ್ನೊಂದು ಹೆಸರು PAVIIII, ಸೊ ಈ ರೀತಿಯಾಗಿ ಸೇವ್ ಮಾಡ್ಕೊಳ್ಳಲಾಗಿತ್ತು. ಇನ್ನು PVITRA GOWDA, ಸೊ ಈ ರೀತಿಯಾಗಿ ಪವಿತ್ರ ಗೌಡ ಅಂತ ಕೂಡ ಸೇವ್ ಮಾಡಲಾಗಿತ್ತು. ರಿಟ್ರೀವ್ ವೇಳೆ ಡಿಲೀಟ್ ಆಗಿದ್ದಂಥ ವಾಟ್ಸ್ಆ್ಯಪ್ ಕಾಲ್ ಕೂಡ ಪತ್ತೆಯಾಗಿದೆ. ಇನ್ನು ವಿನಯ್ ಜೊತೆ ನಡೆಸಿದ್ದಂಥ ವಾಟ್ಸ್ಆ್ಯಪ್ ಚಾಟಿಂಗ್ ಅನ್ನು ಕೂಡ ರಿಟ್ರೀವ್ ಮಾಡಿಕೊಳ್ಳಲಾಗಿದೆ. ಮ್ಯಾನೇಜರ್ ನಾಗರಾಜ್ ಜೊತೆಗೆ ವಾಟ್ಸ್ಆ್ಯಪ್ ಕಾಲ್ ಸಂಭಾಷಣೆ ಕೂಡ ರಿಟ್ರೀವ್ ಆಗಿದೆ. ಜೂನ್ 8ರಿಂದ 11ರವರೆಗೂ ಕೂಡ 32 ಬಾರಿ ವಾಟ್ಸ್ಆ್ಯಪ್ ಕಾಲ್ ಅನ್ನು ಮಾಡಲಾಗಿದೆ. ಅಂದರೆ ಘಟನೆ ನಡೆದು ಅರೆಸ್ಟ್ ಆಗೋವರೆಗೂ ಕೂಡ ಒಟ್ಟು 32 ಬಾರಿ ವಾಟ್ಸ್ಆ್ಯಪ್ ಕಾಲ್ ಮಾಡಲಾಗಿದೆ. ಪ್ರದೋಷ್ ಜೊತೆಗೆ 10 ಬಾರಿ ವಾಟ್ಸ್ಆ್ಯಪ್ ಕಾಲ್ನಲ್ಲಿ ಮಾತುಕತೆ ಆಗಿತ್ತು ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಜೂನ್ 8ರಿಂದ ಜೂನ್ 11ರವರೆಗೂ ಕೂಡ ದರ್ಶನ್ ವಾಟ್ಸಾಪ್ನಲ್ಲಿ ಇವರೆಲ್ಲರ ಜೊತೆಗೂ ಕೂಡ ಸಂಪರ್ಕದಲ್ಲಿ ಇದ್ದಿದ್ದು ಕೂಡ ಈ ಸಂದರ್ಭದಲ್ಲಿ ಗೊತ್ತಾಗಿದೆ. ಅಂದರೆ ಕೊಲೆಯನ್ನ ಮಾಡಿದ ದಿನದಿಂದ ಅರೆಸ್ಟ್ ಆಗೋ ದಿನದವರೆಗೂ ಕೂಡ ಎಲ್ಲರ ಜೊತೆಗೂ ಕೂಡ ಸಂಪರ್ಕದಲ್ಲಿ ಇದ್ದಿದ್ದು ಕೂಡ ಬಹಿರಂಗ ಆಗಿದೆ. ಇನ್ನು ಆರೋಪಿ ವಿನಯ್ ಮೊಬೈಲ್ನಲ್ಲೂ ಕೂಡ ಹಲವು ಫೋಟೋಸ್ ಪತ್ತೆಯಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಪವಿತ್ರ ಗೌಡ ಹೆಸರನ್ನ, ನಂಬರನ್ನ ಡಿ ಬಾಸ್ ವೈಫ್ ಅಂತ ಸೇವ್ ಮಾಡಿಕೊಂಡಿದ್ದ ಅನ್ನುವಂಥದ್ದು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ದಾಖಲೆಗಳನ್ನು ಈಗ ಸಿದ್ಧಪಡಿಸಿಕೊಂಡಿದ್ದಾರೆ. ಪ್ರದೋಷ್ ಪವನ್ ಜೊತೆಗೆ 42 ಬಾರಿ ವಾಟ್ಸಪ್ ಕಾಲ್ ಆಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 10 ಫೋಟೋಗಳನ್ನು ಕೂಡ ರಿಟ್ರೀವ್ ಮಾಡಿಕೊಳ್ಳಲಾಗಿದೆ. ರೇಣುಕಾಸ್ವಾಮಿ ಚಿತ್ರದುರ್ಗದಲ್ಲಿ ಹಿಂಬಾಲಿಸಿದಂತಹ ಸಂದರ್ಭದಲ್ಲಿ ತೆಗೆದಿರುವಂತಹ ಫೋಟೋ, ಅದು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸುತ್ತೆ. ರೇಣುಕಾಸ್ವಾಮಿ ಚಿತ್ರದುರ್ಗದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸೊ ಈತನೇನಾ ಅನ್ನುವಂಥ ನಿಟ್ಟಿನಲ್ಲಿ ಕನ್ಫರ್ಮ್ ಮಾಡೋದಕ್ಕೆ ಅಂತ ಆತನ ಫೋಟೋವನ್ನು ತೆಗೆಯಲಾಗಿತ್ತು. ಸೊ ಆ ಸಂದರ್ಭದ ಫೋಟೋವನ್ನು ಕೂಡ ಈಗ ರಿಟ್ರೀವ್ ಮಾಡಿಕೊಳ್ಳಲಾಗಿದೆ. ಪಟ್ಟಣಗೆರೆ ಶೆಡ್ಗೆ ಕರೆತಂದಿದ್ದಂತಹ ಸಂದರ್ಭದಲ್ಲೂ ಕೂಡ ಫೋಟೋ ಕ್ಲಿಕ್ಕಿಸಿಕೊಳ್ಳಲಾಗಿತ್ತು. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿರುವಂಥ ಫೋಟೋ, ಇದೆಲ್ಲವೂ ಕೂಡ ರಿಟ್ರೀವ್ ಆಗಿದೆ. ಇನ್ನು ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ದರ್ಶನ್ ಆಕ್ರೋಶ ಆಗೋದಕ್ಕೆ, ಕೆಂಡವಾಗೋದಕ್ಕೆ ಕಾರಣ ಏನು, ಅದು ಕೂಡ ಬಹಿರಂಗ ಆಗಿದೆ. ಪವಿತ್ರಾಗೆ ರೇಣುಕಾಸ್ವಾಮಿ ಯಾವ ಮೆಸೇಜ್ ಕಳಿಸಿದ್ದ, ಅದು ಈ ಒಂದು ಪ್ರಕರಣದಲ್ಲಿ ಬಹಳ ಮಹತ್ವ ಆಗುತ್ತೆ. ಯಾಕಂತಂದ್ರೆ ಕೊಲೆಯನ್ನ ಮಾಡೋದಕ್ಕೆ ಆ ಮೆಸೇಜ್ ಬಹಳ ಮೋಟಿವ್ ಆಗಿರುವಂಥ ಕಾರಣದಿಂದಾಗಿ ಅದನ್ನು ಕೂಡ ಇವರೆಲ್ಲರೂ ಕೂಡ ಅಂದರೆ ಪೊಲೀಸ್ ತನಿಖೆಯ ಸಂದರ್ಭದಲ್ಲಿ ಪತ್ತೆ ಹಚ್ಚೋದು ಬಹಳ ಮುಖ್ಯ ಆಗುತ್ತೆ. ವಿಸ್ತಾರದಲ್ಲಿ ಚಾಟಿಂಗ್ನಲ್ಲಿ ಏನಿದೆ ಅನ್ನೋ ಡೀಟೇಲ್ಸ್ ಅನ್ನು ಕೂಡ ನಾವು ನೀಡ್ತಾ ಇದ್ದೀವಿ. ರೇಣುಕಾಸ್ವಾಮಿಯ ಮತ್ತೊಂದು ಮುಖ ಈ ಸಂದರ್ಭದಲ್ಲಿ ಬಯಲಾಗುತ್ತೆ. ಆತ ಯಾವ ರೀತಿಯಾಗಿರುವಂತಹ ಒಂದು ವಿಕೃತಿಯನ್ನ ಹೊಂದಿದ್ದ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಪವಿತ್ರಾಗೆ ನಾನು ನಿನ್ನನ್ನು ಅನುಭವಿಸಬೇಕು ಅಂತ ಆತ ಮೆಸೇಜ್ ಅನ್ನು ಮಾಡಿರೋದು ಕೂಡ ಗೊತ್ತಾಗಿದೆ. ಪವಿತ್ರ ಗೌಡಗೆ ಆತ ಕಳಿಸಿರುವಂಥ ಮೆಸೇಜ್ ಇದು. ನಾನು ನಿನ್ನನ್ನು ಅನುಭವಿಸಬೇಕು ಅಂತ ಆತ ಮೆಸೇಜ್ ಅನ್ನು ಹಾಕಿದ್ದ. ಮೆಸೇಜ್ ಹಿಂದೆ 2 ಅಶ್ಲೀಲ ವಿಡಿಯೋವನ್ನು ಕೂಡ ಪವಿತ್ರ ಗೌಡಗೆ ಕಳಿಸಿರೋದು. ತನ್ನ ಖಾಸಗಿ ಅಂಗದ ಫೋಟೋವನ್ನು ಕೂಡ ಆತ ಸೆಂಡ್ ಮಾಡಿದ್ದ ಪವಿತ್ರಾಗೆ. ಇನ್ಸ್ಟಾಗ್ರಾಮ್ ಮೂಲಕ ಮೆಸೇಜ್ ಮೂಲಕ ಪವಿತ್ರ ಹಿಂದೆ ರೇಣುಕಾಸ್ವಾಮಿ ಬಿದ್ದಿದ್ದ. ಪದೇ ಪದೇ ಆಕೆಗೆ ಈ ರೀತಿಯಾಗಿ ಅಶ್ಲೀಲ ಮೆಸೇಜ್ಗಳನ್ನು ಕಳಿಸುವಂತಹ ಕಾರ್ಯವನ್ನು ಕೂಡ ಆತ ನಿರಂತರವಾಗಿ ಮಾಡ್ತಾ ಬರ್ತಾನೆ. ಸತತವಾಗಿ ಪವಿತ್ರ ಗೌಡಗೆ ಮೆಸೇಜ್ ಮಾಡ್ತಾ ಇದ್ದ ರೇಣುಕಾಸ್ವಾಮಿ. ಪವಿತ್ರ ಗೌಡ ಸಂಘಕ್ಕಾಗಿ ಈತ ಹಾತೊರಿತಾ ಇದ್ದ. ಪದೇ ಪದೇ ಆತ ಮೆಸೇಜ್ ಮಾಡಿರೋದು, ಆತ ಮಾಡಿರುವಂಥ ಮೆಸೇಜ್ಗಳು ಕೂಡ ಈಗ ಸಿಕ್ಕಿದೆ, ರಿಟ್ರೀವ್ ಆಗಿದೆ. ಆತ ಕಳಿಸಿರುವಂಥ ಫೋಟೋಗಳು ಕೂಡ ರಿಟ್ರೀವ್ ಆಗಿದೆ. ಆತ ಅಶ್ಲೀಲವಾಗಿ ಮೆಸೇಜನ್ನು ಕಳಿಸಿರೋದು, ಅದರ ಜೊತೆಗೆ ತನ್ನ ಖಾಸಗಿ ಅಂಗದ ವಿಡಿಯೋಗಳನ್ನು ಕಳಿಸಿರೋದು ಎಲ್ಲವನ್ನು ಕೂಡ ಪೊಲೀಸರು ತನಿಖೆಯ ಸಂದರ್ಭದಲ್ಲಿ ರಿಟ್ರೀವ್ ಮಾಡಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಎಲ್ಲವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಇನ್ನು ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮಾಡಿದ್ದಂಥ ಮೆಸೇಜ್ ರಿವೀಲ್ ಆಗಿದೆ. ಯಾವ ರೀತಿಯಾಗಿ ಆತ ಮೆಸೇಜ್ ಮಾಡಿದ್ದ ಅನ್ನುವಂಥದ್ದು. ಇನ್ಸ್ಟಾಗ್ರಾಮ್ ಮೂಲಕ ಪವಿತ್ರಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿರೋದು. ರೇಣುಕಾಸ್ವಾಮಿ ಪವಿತ್ರ ಹೆಸರಿನಲ್ಲಿ ಪವನ್ ಮೆಸೇಜ್ ಮಾಡ್ತಾನೆ, ರೇಣುಕಾಸ್ವಾಮಿ ಚಾಟ್ ಮಾಡ್ತಾನೆ. ರೇಣುಕಾಸ್ವಾಮಿಯ ಮೆಸೇಜ್ ಇದ್ ಮೂಲಕ ಕಿಡ್ನಾಪ್ಗೂ ಮುನ್ನ ಪವನ್ ಮತ್ತು ರೇಣುಕಾಸ್ವಾಮಿ ಚಾಟಿಂಗ್ ಮಾಡಿರ್ತಾರೆ. ಪವನ್ ರೇಣುಕಾಸ್ವಾಮಿಯ ಜೊತೆಗೆ ಪವಿತ್ರ ಗೌಡ ಅನ್ನುವಂಥ ಒಂದು ರೀತಿಯಲ್ಲೇ ಚಾಟಿಂಗ್ ಮಾಡ್ತಾನೆ. ಇಬ್ಬರು ಕೂಡ ಬೆಂಗಳೂರಿನಲ್ಲಿ ಭೇಟಿಯಾಗುವ ಬಗ್ಗೆ ಚಾಟಿಂಗ್ ಆಗಿರುತ್ತೆ. ಎಲ್ಲಿ ಬರಬೇಕು, ಯಾವಾಗ ಬರಬೇಕು ಅಂತ ಕೂಡ ಇಬ್ಬರ ಮಧ್ಯೆ
ಮೆಸೇಜ್ಗಳು ಸಂದೇಶ ಆಗಿರುತ್ತೆ. ನಾವು ಗಮನಿಸಬಹುದು ಚಾಟಿಂಗ್ ಯಾವ ರೀತಿಯಾಗಿ ಆಗಿರುತ್ತೆ ಅಂತ. ನೀನು ಆ ಮೆಸೇಜ್ ಡಿಲೀಟ್ ಮಾಡ್ದ ಅಂತ ರೇಣುಕಾಸ್ವಾಮಿ ಮೆಸೇಜ್ ಹಾಕಿರೋದು. ಓಕೆ, ಲೊಕೇಶನ್ ಸೆಂಡ್ ಮಾಡಲಾ ಅಂತ ಈ ಕಡೆಯಿಂದ ಪವಿತ್ರ ಗೌಡ ಅದಕ್ಕೆ ಸಂಬಂಧಪಟ್ಟಂತೆ ರಿಪ್ಲೈ ಮಾಡೋದು. ಇದರ ಜೊತೆಗೆ ಅಶ್ಲೀಲವಾಗಿ ಒಂದಷ್ಟು ಮೆಸೇಜ್ಗಳು ಕೂಡ ಆ ಸಂದರ್ಭದಲ್ಲಿ. ಮತ್ತೊಂದು ಕಡೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಹೆಸರಿನಲ್ಲಿ ಈ ಕಡೆಯಿಂದ ಪವನ್ ಕೂಡ ಮೆಸೇಜ್ ಮಾಡ್ತಾನೆ, ರಿಪ್ಲೈ ಮಾಡ್ತಾನೆ. ಸೊ ಈ ರೀತಿಯಾಗಿ ಒಂದಷ್ಟು ಮೆಸೇಜ್ಗಳು ಕೂಡ ಈ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ರವಾನೆ ಆಗತ್ತೆ. ಈ ಕಡೆಯಿಂದ ಪವಿತ್ರ ಗೌಡ ಅಂತ ಹೇಳಿ ಪವನ್ ಮಾಡ್ತಾ ಇರುವಂಥ ಮೆಸೇಜ್, ಅದನ್ನು ಆತ ಪವಿತ್ರ ಗೌಡನೇ ರಿಪ್ಲೈ ಮಾಡ್ತಾ ಇರೋದು ಅಂತ ರೇಣುಕಾಸ್ವಾಮಿ ಕೂಡ ನಂಬ್ಕೊಂಡಿದ್ದ. ಸೊ ಈ ರೀತಿಯಾಗಿ ಅವರನ್ನು ಮೀಟ್ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಇದೇ ರೀತಿಯಾಗಿ ಬಲೆಗೆ ಬೀಳಿಸಲಾಗಿತ್ತು ಅಂತ ಕೂಡ ವಿಚಾರ ಈ ಒಂದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.